ನಾವು ಇದಕ್ಕೆ ಒಂದು ಸ್ವಲ್ಪನೇ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನವನ್ನು ಹಾಕೋತಾ ಇದ್ದೀನಿ ರೀ. ಮತ್ತು ನೀವು ನೋಡ್ಬೋದು ಸ್ವಲ್ಪನೇ ಆಯಿಲನ್ನು ಸಹ ಹಾಕೋತಾ ಇದ್ದೀನಿ. ನಮಗೆ ಸಾಫ್ಟಾಗಿ ಇದನ್ನು ನಾವು ಬೇಯಿಸ್ಬೇಕಾಗತ್ತೆ ರೀ. ಒಂದು 4 ವಿಜಿಲು ಮಾಡಿದ್ರೆ ಸಾಕು. ನಾನು ನೀರು ಕಡಿಮೆ ತೊಗೊಂಡಿದ್ದೀನಿ, 1/4 ಲೋಟದಷ್ಟೇ ನೀರನ್ನು ಹಾಕಿದ್ದೀನಿ. ಯಾಕಂದರೆ ಈ ಸೊಪ್ಪಿನಲ್ಲಿ ನೀರಿರುತ್ತೆ ನೋಡಿರಿ, ಹಾಗಾಗಿ ಸ್ವಲ್ಪ ಕಡಿಮೆನೇ ತೊಗೋಬೇಕು. ಇಲ್ಲಿಕಂದರೆ ಉಕ್ಕಿ ಮತ್ತು ಮೇಲೆ ಬರೋಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಈಗ ನಾನು ಸೊಪ್ಪನ್ನೆಲ್ಲ ಈ ಕಡೆಗೆ ಇಟ್ಕೋತಾ ಇದ್ದೀನಿ. ಇದನ್ನು ಹಾಕಿಬಿಟ್ಟು ನಮ್ಮದು ಸೊಪ್ಪೆಲ್ಲ ಹಾಕೊಂಡು ಇಟ್ಕೊಂಡಾಗಿದೆ ರೀ. ಈಗ ನಾನು ಇದನ್ನು ಒಂದು 4 ವಿಜಿಲ್ ಮಾಡಿಸ್ಬೇಕಾಗುತ್ತೆ. ಈಗ ನಾವು ಕುಕ್ಕರ್ ಇಟ್ಕೊಂಡು ಇದನ್ನು 4 ವಿಜಿಲ್ ಮಾಡಿಸೋಣ ರೀ. ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರಿಗೆ ಮತ್ತು ವಿಡಿಯೋನ ನೋಡ್ತಾ ಇರುವವರಿಗೆ ಎಲ್ಲರಿಗೂ ಧನ್ಯವಾದಗಳು ರೀ. ಇವತ್ತು ನೋಡಿರಿ, ನಾನು ಇಲ್ಲಿ ಬಸಳೆ ಸೊಪ್ಪನ್ನು ತೊಗೊಂಡು ಇವತ್ತೊಂದು ಬಸಳೆ ಸೊಪ್ಪಲ್ಲಿ ಗಟ್ಟಿಯಾದಂಥ ಒಂದು ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಬಸಳೆ ಸೊಪ್ಪು ಒಂದು ಕಟ್ಟನ್ನು ತೊಗೊಂಡು ಈ ಥರ ನಾನು ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ರೀ. ಇದು ದಂಟಿದೆ, ಇದು ದಂಟು ಇದ್ರ ಜೊತೆ ಹಾಕಲ್ಲ, ಇದು ಸಪ್ರೇಟಾಗಿ ಬೇಯಿಸ್ತಾ ಇದ್ದೀನಿ ರೀ. ಮತ್ತು ಇಲ್ಲಿ ನೋಡ್ಬೋದು ತೊಗರಿಬೇಳೆ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಹೆಸರು ಕಾಳು, ತೊಗರಿಬೇಳೆ ಮುಕ್ಕಾಲು ಕಪ್ಪು ತೊಗರಿಬೇಳೆ ರೀ. 1 ಕಪ್ಪು ಫುಲ್ಲಾಗಿ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ರೀ. ಹೆಸರು ಕಾಳು ಮತ್ತು ತೊಗರಿಬೇಳೆಯಿಂದ ತುಂಬ ಒಳ್ಳೆಯ ಒಂದು ಟೇಸ್ಟ್ ಬರುತ್ತೆ ರೀ. ಹಾಗಾಗಿ ಈಗ ನಾವು ಹೆಸರು ಕಾಳು ಮತ್ತು ತೊಗರಿಬೇಳೆಯನ್ನು ಕುಕ್ಕರಿಗೆ ಹಾಕೊಳ್ಳೋಣ. ಈಗ ನೋಡ್ಬೋದು ರೀ, ನಾನು ಇದನ್ನು ಕ್ಲೀನಾಗಿ ತೊಳ್ಕೊಂಡು ಬಂದಿದ್ದೇನೆ. ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಅಂದರೆ 1 ಲೋಟದಷ್ಟು ನೀರನ್ನು ಸಹ ಸೇರಿಸ್ಕೊಳ್ಳೋಣ ರೀ. ಈಗ ನೋಡ್ಬೋದು ರೀ ನೀವು, ನಮ್ಮದು ಇದು ವಿಜಿಲ್ ಆಗಿದೆ. ಇವಾಗ ನಾವು ಇದನ್ನು ಆಫ್ ಮಾಡ್ಕೊತಾ ಇದ್ದೀವಿ. ಇವಾಗ ನೀವು ನೋಡ್ಬೋದು ರೀ, ನಮ್ಮದು ಕುಕ್ಕರ್ ನಾವು ಇಳಿಸ್ಕೊಂಡಿದ್ದೇವೆ. ನಾವೀಗ ಈ ಒಂದು ಸೊಪ್ಪಿಂದು ಸಾಂಬಾರಿಗೆ ಮಸಾಲವನ್ನು ರೆಡಿ ಮಾಡ್ಕೊಂಡಿದ್ದೇವೆ ರೀ. ಇವಾಗ ನಮ್ಮ ಮಸಾಲೆ ನೋಡ್ಕೊಳ್ಳೋಣ ರೀ. ಈಗ ನಾನು ಇಲ್ಲಿ ಒಂದು ಟೊಮೆಟೊ ತೊಗೊಂಡಿನಿ, ಒಂದು ಮೀಡಿಯಮ್ ಸೈಜಿಂದ ಒಂದು ಟೊಮೆಟೊ. ಇದು ಆಪ್ಷನ್ನು, ಬೇಕಿದ್ರೆ ತೊಗೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಒಂದು ಟೊಮೆಟೊ, ಒಂದು ಅರ್ಧ ಕಾಯಿ ಹೋಳು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಂದು 5 ಹಸಿಮೆಣಸಿನ್ಕಾಯಿ, 1-2 ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ, ಮತ್ತು ಇಲ್ಲಿ ನೋಡ್ಬೋದು ಒಂದು ಸಣ್ಣ ಈರುಳ್ಳಿ, ಜೀರಿಗೆ, ಇದು ಧನಿಯಾ ಪುಡಿ ಇದೆ ರೀ. ಮತ್ತು ಇಲ್ಲಿ ಒಂಚೂರು ಹುಣಸೆ ಹಣ್ಣು. ಅದಕ್ಕೆ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಅಂಥೇಳಿ ನಿಮಗೆ ಟೊಮೆಟೊ ತೊಗೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಇವೆಲ್ಲ ನಮಗೆ ಬೇಕಾಗುವಂತಹ ಸಾಮಗ್ರಿಗಳು. ನಾವಿಲ್ಲಿ ಒಂದು ಪಾತ್ರೆ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿವ್ರಿ. ಇದಂದ್ರೆ ನಾವೀಗ ನಮ್ಮದು ಮಸಾಲವನ್ನು ಸ್ವಲ್ಪನೇ ಹುರ್ಕೊಳ್ಳೋಣ. ಇದು ಒಂದು ಸ್ವಲ್ಪ ನಾನು ಇವಾಗ ಬಿಸಿ ಮಾಡಬೇಕಾಗುತ್ತೆ ಎಣ್ಣೆ. ಈ ಟೈಮ್ನಲ್ಲೇ ನೋಡಿರಿ, ಇವಾಗ ನಾವು ಫಸ್ಟಿಗೆ ಹಾಕೋದಂದರೆ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ, ಮತ್ತು ಮೆಣಸಿನ್ಕಾಯಿ ಸಹ ಹಾಕೋತಾ ಇದ್ದೀನಿ. ಅಂದರೆ ನಮಗೆ ಇದು ಫ್ರೈ ಆಗಬೇಕು ನೋಡಿರಿ. ಹಾಗಾಗಿ ಇವನ್ನು ಸ್ವಲ್ಪನೇ ನಾವು ಫ್ರೈ ಮಾಡ್ಕೊಳ್ಳೋಣ. ಇದು ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ಮತ್ತು ಒಳ್ಳೆಯ ಘಮ ಇರುತ್ತೆ. ಮತ್ತು ಯಾಕಂದರೆ ನೀವು ಕೆಲಸಕ್ಕೆ ಹೋಗೋರಾಗಿದ್ದರೆ ನೋಡಿರಿ, ಇದು ಒಂದು ಸ್ವಲ್ಪನೇ ಹಿಂದಿನ ದಿವಸನೇ ಆಯಿತು, ರಾತ್ರಿ ದಿವಸನೇ ಮಾಡಿಟ್ಕೊಂಡ್ರೆ ನಿಮಗೆ ಮಾರನೇ ದಿವಸ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಟೊಮೆಟೊವನ್ನು ಹಾಕ್ಕೊಂಡಿದ್ದೀನಿ ರೀ, ಮತ್ತು ಸ್ವಲ್ಪನೇ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ, ಮತ್ತು ಜೀರಿಗೆ ಇಟ್ಕೊಂಡಿದ್ದೀನಿ ನೋಡಿರಿ, ಜೀರಿಗೆನೂ ಸಹ ಹಾಕ್ಕೊಂಡಿದ್ದೀನಿ. ಈಗ ನಾವು ಸ್ವಲ್ಪನೇ ಹಾಫ್ ಫ್ರೈ, ಅಂದರೆ ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಮತ್ತು ಇದಕ್ಕೆ ನೋಡಿರಿ, ನಾವು ಸ್ವಲ್ಪನೇ ಬೆಳ್ಳುಳ್ಳಿ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ರೀ. ಹಾಗಾಗಿ ನಾನು ಬೆಳ್ಳುಳ್ಳಿಯನ್ನು ಇಟ್ಕೊಂಡಿದ್ದೇನೆ. ನೀವೀಗ ನೋಡ್ಬೋದು ನಮ್ಮದು ಮಸಾಲ ಫ್ರೈ ಆಗಿದೆ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ ರೀ. ನಿಮಗೆ ಒಳ್ಳೆಯ ಒಂದು ಘಮ ಬರುತ್ತೆ. ನೀವು ಇದನ್ನು ಫ್ರೈ ಮಾಡ್ಲಿಕ್ಕೆ ಅದು ಒಂಥರ ಘಮ ಬಂದಮೇಲೆ ನೀವು ಇದನ್ನು ಆಫ್ ಮಾಡಿಕೊಂಡ್ರೆ ಸಾಕು. ಆಫ್ ಮಾಡ್ಕೊಂಡು ನೋಡಿರಿ, ನಾವು ಇಟ್ಕೊಂಡಿರೋವಂತಹ ಕಾಯಿ ತುರಿಯನ್ನು ಹಾಕ್ಕೊಂಡ್ರೆ ಸಾಕು. ಅಂದರೆ ಇದು ಕಾಯಿ ತುರಿಗೆ ನಮಗೆ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ರೀ. ಹಾಗಾಗಿ ಈ ಸೊಪ್ಪಿನ ಸಾಂಬಾರು, ಬಸಳೆ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ತಂಪಾದಂಥದ್ದು, ಉಷ್ಣವನ್ನು ಕಡಿಮೆ ಮಾಡುವಂಥದ್ದು ರೀ. ಈಗ ನಮ್ಮದು ಇದು ಆಗಿದೆ, ಒಂಚೂರು ಆರಿಸ್ಬಿಟ್ಟು ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಈಗ ನಮ್ಮದು ಕುಕ್ಕರ್ನ ತಣ್ಣಗೆ ಹಾಕಿದ್ದೀನಿ. ನಾವು ಮಸಾಲವನ್ನು ಫ್ರೈ ಮಾಡೋಷ್ಟಿಗೆ ನಮ್ಮದು ಕುಕ್ಕರು ತಣ್ಣಗಾಗಿದೆ. ನಾವು ಇದನ್ನು ಸಹ
ಈಗ ಓಪನ್ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ನಮ್ಮದು ಓಪನ್ ಮಾಡಿದ್ದೀನಿ. ಈ ಥರ ಚೆನ್ನಾಗಿ ಬೆಂದಿದೆ ರೀ. ಹೆಸರು ಕಾಳು ನೋಡ್ಬೋದು ಎಷ್ಟು ಚೆನ್ನಾಗಿ ನಮ್ಮದು ಈ ಥರ ಬೆಂದಿದೆ. ನೋಡ್ಬೋದು ತುಂಬ ಒಂದು ಸಾಫ್ಟಾಗಿ ಮೆತ್ತಗೆ ಬೆಂದಿದೆ. ಈಗ ನೋಡ್ಬೋದು ರೀ, ನಾವು ಇದರಲ್ಲಿಂದ ಮಸಿತೀವಿ. ಇದು ಇಲ್ಲ ಅಂತಂದರೆ ಸ್ಮ್ಯಾಶ್ ಮಾಡೋದಿರ್ತದೆ ನೋಡ್ರಿ, ಅದನ್ನು ಸಹ ತೊಗೋಬೋದು. ಈಗ ನಾವು ಇದಕ್ಕೆ ಒಂಚೂರು ಉಪ್ಪನ್ನು ಹಾಕೊಳ್ಳ್ರಿ. ಅಂದರೆ ಈ ಟೈಮ್ನಲ್ಲಿ ಮಸಿಬೇಕಾದ್ರೆ ಉಪ್ಪು ಹಾಕಂದ್ರೆ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡ್ಬೋದು ನಮ್ಮದು ಕರೆಕ್ಟಾಗಿ ತುಂಬ ನೀರಾಗಿಲ್ಲ, ಇದು ಚೆನ್ನಾಗಿ ನಮ್ಮದು ಬೆಂದಿದೆ. ನೀವು ನೋಡ್ಬೋದು ರೀ, ನಮ್ಮದು ಪೂರ್ತಿ ಬೇಳೆ ಮತ್ತು ಕಾಳು ಚೆನ್ನಾಗಿ ಇದರ ಜೊತೆಗೆ ಬೆಂದಿದೆ. ಇವಾಗ ನಾವು ಇದಕ್ಕೆ ನೋಡ್ರಿ, ನಾವು ಸ್ವಲ್ಪ ನೀರನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೆವು, ಅದು ನೀರನ್ನು ಹಾಕೋತಾ ಇದ್ದೀನಿ ರೀ. ಇದು ತುಂಬ ಗಟ್ಟಿಯಾಗಿದೆ, ನೀರು ಜಾಸ್ತಿ ಇಲ್ಲ ಇದರೊಳಗೆ. ಹಾಗಾಗಿ ಇದನ್ನು ನೀರು ಹಾಕೊಂಡ್ಬಿಟ್ಟು ಈ ಥರ ನೀವು ತಿರುಗಿಸಿದ್ರೆ ಸಾಕು. ಈಗ ನೋಡ್ಬೋದು ರೀ, ನಮ್ಮದು ಮಸಾಲ ರೆಡಿಯಾಗಿದೆ, ತಣ್ಣಗಾಗಿದೆ ರೀ. ಈಗ ನಾನು ಇದನ್ನು ಮಿಕ್ಸಿಗೆ ಹಾಕೋತಾ ಇದ್ದೇನೆ. ಚೂರು ಅರಿಶಿನವನ್ನು ಸೇರಿಸ್ಬೇಕಾಗತ್ತೆ ರೀ ಇದಕ್ಕೆ ಒಂದು ಚೂರನೇ ಅರಿಶಿನವನ್ನು ಹಾಕೊಂಡ್ರಿ, ಒಂದು 1/4 ಟೀ ಸ್ಪೂನು ಅಷ್ಟು. ಇದಕ್ಕೆ ಇವಾಗ ಒಂಚೂರು 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪನೇ ನಾವು ಹುಣಸೆ ಹಣ್ಣು ನೆನೆಸ್ಕೊಂಡಿದ್ದೇವೆ ನೋಡಿರಿ, ಅದರದ್ದು ರಸವನ್ನು ಹಾಕೋತಾ ಇದ್ದೇನೆ. ಈಗ ಹುಣಸೆ ರಸದ ನೀರನ್ನು ಸಹ ಹಾಕೊಂಡ್ರೆ ಸಾಕ್ರಿ. ಇವಾಗ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಈ ಥರನೇ ನಾವು ಇದನ್ನು ನೈಸಾಗಿ ರುಬ್ಕೊಂಡಿದ್ದೇವೆ. ಈಗ ಇದಕ್ಕೆ ನಾವು ನಮ್ಮದು ಇದನ್ನು ಮಸದು ಇಟ್ಕೊಂಡಿದ್ದೆ ನೋಡಿರಿ, ಇದಕ್ಕೇ ನಾವು ಖಾರವನ್ನು ರುಬ್ಬಿದ್ದನ್ನು ಸೇರಿಸ್ಕೊತಾ ಇದ್ದೀವಿ. ಅಂದರೆ ಇದು ನಾವು ಸೇರಿಸ್ಕೊಂಡು 1 ವಿಜಲ್ಲು ಮಾಡಬೇಕಾಗತ್ತೆ ರೀ. ಹಾಗಾಗಿ ನೋಡ್ಬೋದು ನಮ್ಮದಾಗಿದೆ. ಇವಾಗ ತುಂಬ ಇದು ಈ ಥರ ಮಾಡೋದ್ರಿಂದ ಒಳ್ಳೆ ಒಂದು ಟೇಸ್ಟ್ ಕೊಡುತ್ತೆ. ನೋಡ್ಬೋದು ನಮ್ಮದು ಸೊಪ್ಪಿನ ಸಾಂಬಾರು, ಬಸಳೆ ಸೊಪ್ಪಿನ ಸಾಂಬಾರು. ಈಗ ನೋಡ್ಬೋದು ರೀ, ನಮ್ಮದು ಉಪ್ಪು ಒಂಚೂರು ಕಡಿಮೆ ಆಗಿದೆ. ಚೂರು 1 ಟೇಬಲ್ ಸ್ಪೂನು ಉಪ್ಪು ಹಾಕೊಂಡಿದ್ದೇನೆ. ಮತ್ತು ನಾವು ಇದನ್ನು ದಂಟು ಬೇಯಿಸ್ಬೇಕಾಗತ್ತೆ ನೋಡಿರಿ. ಈ ಟೈಮ್ನಲ್ಲೇ ನಾವು ಈ ದಂಟನ್ನು ಹಾಕ್ಕೊಂಡು 1 ವಿಜಲ್ ಮಾಡಿಸ್ಕೊಂಡ್ರೆ ನಮ್ಮದು ಸಾಂಬಾರು ರೆಡಿ ಆಗುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು 1 ವಿಜಲ್ ಆಗಿದೆ. ನಾನು ಇದನ್ನು ಆಫ್ ಮಾಡ್ಕೊತಾ ಇದ್ದೀವಿ. ಇವಾಗ ನೋಡ್ಬೋದು ರೀ, ನಮ್ಮದು ಇದು ಕುಕ್ಕರು ಬಿಟ್ಕೊಂಡಿದೆ. ಇವಾಗ ನಾವು ಇದನ್ನು ಓಪನ್ ಮಾಡೋಣ. ಈಗ ನೋಡ್ಬೋದು ರೀ, ಇವಾಗ ನಮ್ಮದು ಇದು ನಾವು ಹಾಕಿದ ನೋಡ್ರಿ, ದಂಟೆಲ್ಲ ಚೆನ್ನಾಗಿ ಬೆಂದಿದೆ. ನೋಡ್ಬೋದು ನಮ್ಮದು ಇವಾಗ ಒಳ್ಳೆಯ ಒಂದು ಬಸಳೆ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ಲಾಸ್ಟಿಗೆ ಒಗ್ಗರಣೆ ಒಂದು ಕೊಡಬೇಕಾಗತ್ತೆ ರೀ. ಈಗ ನಾನು ಬಾಣಲೆಯನ್ನು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ಒಂಚೂರು ಆಯಿಲ್ ಹಾಕೋತಾ ಇದ್ದೀನಿ. ನಮ್ಮದು ಆಯಿಲು ಎಣ್ಣೆಯನ್ನು ಹಾಕೊಂಡಿದ್ದೀನಿ ರೀ. ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕೋತಾ ಇದ್ದೀನಿ. ನಮ್ಮದು ಸಾಸಿವೆ ಸಿಡಿತಾ ಇದ್ದಾಗಲೇ ಒಂಚೂರು ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ. ಇವಾಗ ನಮ್ಮದು ಸಿಡಿದಾಗಿದೆ ರೀ. ಈಗ ನಾವು ಸಾಂಬಾರನ್ನು ನೋಡ್ಬೋದು. ಇವಾಗ ನಮ್ಮದು ಬಸಳೆ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ ರೀ. ನೋಡ್ಬೋದು ನಮ್ಮದು ತುಂಬ ಗಟ್ಟಿನೂ ಇಲ್ಲ ಮತ್ತು ತೆಳುವೂ ಇಲ್ಲ, ಆ ಥರ ನಮಗೆ ಚೆನ್ನಾಗಿ ಇದು ಸಾಂಬಾರು ರೆಡಿಯಾಗಿದೆ. ನಾವು ಒಂದು 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ರೀ. ಓಪನ್ ಇಟ್ಟೆ ಬೇಯಿಸ್ಬೇಕಾಗುತ್ತೆ, ಮುಚ್ಚಿದ್ರೆ ಅದು ಮೇಲ್ಗಡೆ ಉಕ್ಕಿ ಬರುತ್ತೆ. ಹಾಗಾಗಿ ಒಂದು 5 ನಿಮಿಷ ನಾವು ಬೇಯಿಸ್ಕೊಂಡ್ಮೇಲೆ ಇದನ್ನು ಆಫ್ ಮಾಡ್ಕೊಳ್ಳೋಣ. ಇವಾಗ ನಮ್ಮದು ಸಾಂಬಾರು ಒಂದು 5 ನಿಮಿಷ ಬೆಂದಿದೆ. ನೋಡ್ಬೋದು ರೀ, ನಾವು ಇವಾಗ ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೇವೆ. ಮತ್ತು ಇದಕ್ಕೆ ನೋಡಿರಿ, ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ನಮ್ಮದು ಸಾಂಬಾರು ರೆಡಿ ಆಗುತ್ತೆ. ನೋಡಿದ್ರಲ್ರಿ, ನಮ್ಮದು ಅನ್ನ ಜೊತೆಗೆ ಸಾಂಬಾರು ಒಳ್ಳೆ ಒಂದು ಟೇಸ್ಟ್ ಆದಂಥದ್ದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ರೀ, ಒಳ್ಳೆ ಒಂದು ಟೇಸ್ಟ್ ಆದಂತಹ ಇದೊಂದು ಸಾಂಬಾರು. ನೋಡ್ಬೋದು ಅನ್ನೋ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಈ ಥರನೇ ನಿಮ್ಮ ಮನೆಯಲ್ಲೇ ಮಾಡ್ಕೊಂಡು ತಿನ್ನಬೇಕಾಗಿ ಕೇಳ್ತೀನಿ ರೀ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.